ಸೊ ಗಾಯ್ಸ್, ಇನ್ನೇನು ಕೇವಲ 20 ಕಿಲೋಮೀಟ್ರ್ ಇದೆ ಧನುಷ್ಕೋಟಿ ಇಲ್ಲಿಂದ. ಅಟ್ ದ ಎಂಡ್ ಆಫ್ ದ ಡೇ ಇನ್ನೇನು ಜಾಸ್ತಿ ಅಂದರೆ ಒಂದು 550 ಕಿಲೋಮೀಟರ್ ಬಂದಿದ್ದೀನಿ ಗಾಡಿಯಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಲಾಂಗ್ ಬರ್ತೀನಂತ. ಅದು ಫಸ್ಟ್ ಟೈಮ್ ಅದು ಬೈಕಲ್ಲಿ. ಎಲ್ಲ ಏನಿದ್ರು ಸ್ಕೂಟಿಗಳು ಓಡಾಡ್ಕೊಂಡು ಮನೇಲಿ ಹತ್ರ ಓಡಾಡ್ಕೊಂಡಿದ್ದೆ. ಅದು ಸ್ಟೇಟ್ ಬಿಟ್ಟು ಅಟ್ ದ ಎಂಡ್ ಆಫ್ ದ ಡೇ ಪಾಯಿಂಟ್ ಆಫ್ ವ್ಯೂ ಬಂದರೆ ನಾವು ಎಕ್ಸೈಟಾಗಿ, ನಾನು ಇಂಡಿಯಾ ಬಾರ್ಡರ್ ಹತ್ರ ಇದ್ದೀನಿ ಎಕ್ಸೈಟಾಗಿ. ಇನ್ನೇನು ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂತಾರಲ್ಲ, ಸೊ ಅಲ್ಲಿ ಗಂಟನೇ ಲಾಸ್ಟ್ ರೋಡ್ ಹತ್ರನೇ ಬಂದಂಗೆ ಆಯಿತು. ಸೊ ಗಾಯ್ಸ್, ಇನ್ನೇನು ಆಲ್ಮೋಸ್ಟ್ ಬಂದೇ ಬಿಟ್ಟೆ ಧನುಷ್ಕೋಡಿಗೆ. ಸೊ ನೀವು ಈ ಕಡೆ ಎಲ್ಲ ನೋಡ್ಬೋದು, ಸೀ ರಿಡ್ಜಸ್ ಎಲ್ಲ ಕಾಣಿಸುತ್ತೆ. ಈ ಕಡೆನೂ ಸೀ ಇದೆ. ಸೊ ಮೇ ಬಿ ಈ ಕಡೆ ಇನ್ನೂ ಲ್ಯಾಂಡ್ ಇದೆ ಮೋಸ್ಟ್ಲಿ. ನೀವು ಆ ಕಡೆಗೆ ಹೋದರೆ ಇನ್ನು ಸೀ ರಿಡ್ಜಸ್ ಎಲ್ಲ ಕಾಣಿಸುತ್ತೆ. ಇನ್ನೇನಪ್ಪ, ಎಲ್ಲ ಡೈರೆಕ್ಟಾಗಿ ಬೆಂಗಳೂರಿಂದ 505 ಕಿಲೋಮೀಟರ್ಸ್ ದೂರ ಈ ಒಂದು ವ್ಯೂ ನೋಡೋಕ್ಕೆ. ಇನ್ನೂ ಬಂದಿಲ್ಲ ವ್ಯೂ, ಬಟ್ ಇಲ್ಲ ನೀವು ಫೀಲ್ ಆಗ್ಬೋದು. ಫುಲ್ ವಿಂಡ್ ಬ್ಲಾಸ್ಟ್ ಎಲ್ಲ ನಿಮ್ಗೆ ಗೊತ್ತಾಗ್ತಿದೆ. ಸೊ ಮಿರರಲ್ಲಿ ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ. ಮೇ ಬಿ ನನ್ನ ಪಾರ್ಟ್ನರ್ಸ್ ಹಿಂದೆನೇ ಬರ್ತಾವ್ರೆ. ಟೋಟಲಿ 3 ಮೆಂಬರ್ಸ್ ಸೋಲೋ ಬೈಕ್ ರೈಡು. ಸೊ ನೋಡ್ಬೋದು ಮುಂದೆ ಹೋಗ್ತಾವನೆ. ಸೊ ನೀವು ನೋಡ್ಬೋದು ಈ ಕಡೆ ಎಲ್ಲ ಫುಲ್ಲು ಸೀನೇ ಇದೆ. ಸೊ ಬನ್ನಿ, ನಾ ಲೇಟ್ ಮಾಡ್ದಿರಾ ಸ್ವಲ್ಪ ಆದಷ್ಟು ಬೇಗ ಮೂಮೆಂಟ್ ಕೊಟ್ಟರೆ ಬೇಗ ಎಂಡ್ ಪಾಯಿಂಟಲ್ಲಿ ಹೋಗಿ ನೋಡ್ಬೋದಲ್ಲ ಹೇಗಿರುತ್ತೆ ಅಂತ. ಇಲ್ಲಿ ಸ್ಪೀಡ್ ಹೋಗೋಕ್ಕಂತೂ ಸ್ವಲ್ಪ ಡೌಟು, ಯಾಕಂದರೆ ಹೆವಿ ವಿಂಡ್ ಬ್ಲಾಸ್ಟ್ ಇದೆ. ನಾವು ಸ್ಪೀಡ್ ಹೋಗೋಣ ಅಂತ ಟೈಮಲ್ಲಿ ನಮ್ಮನ್ನೇ ಎತ್ಬಿಡುತ್ತೆ, ಆ ಥರ ಏರ್ ಪ್ರೆಷರ್ ಇದೆ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ಅದೇ ಅಲ್ಲಿ ಕಾಣಿಸಿರೋ ಟೆಂಪಲ್ಲೇ ನಿಮಗೆ ರಾಮ ಟೆಂಪಲ್, ಕೋದಂಡ ರಾಮ ಟೆಂಪಲ್. ಅದೇ ಟೆಂಪಲ್ ಅದು. ಸೊ ಮೇ ಬಿ ಕ್ಯಾಮ್ರಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸದೇ ಇರ್ಬೋದು, ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ದೂರ ಇದೆ ಅದು. ಸೊ ಅದನ್ನು ನಾನು ನೆಕ್ಸ್ಟ್ ಕಮ್ ಬ್ಯಾಕ್ ಆಗ್ತೀನಲ್ಲ ಅವಾಗ ತೋರಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಡೈರೆಕ್ಟ್ ಧನುಷ್ಕೋಟಿಗೆ ಹೋಗೋಣ. ಸೊ ನೀವು ಅಲ್ಲಿ ನೋಡ್ಬೋದು, ಯಾರೋ ಟೆಂಪೋದು ನಾವು ಸ್ವಲ್ಪ ಓವರ್ ಸ್ಪೀಡ್ ಮಾಡಿದ್ರು, ಅದರಿಂದ ಸ್ಲೋ ಅಂತ. ಸೊ ಇಲ್ಲಿ ನೋಡ್ಬೋದು ಹಾಯ್ ಅಂತಿದ್ದಾನೆ, ನಾವು ಹಾಯ್ ಅನ್ನೋಣ. ಗುರು, ನಿಮ್ಮ ಪ್ರಕಾರ ಅವ್ರದ್ರಲ್ಲಿ ಗಾಡಿಯಲ್ಲಿ ಏನೋ ಇದ್ದಂಗಿದೆ. ಫುಲ್ ನೀರಂತೂ ಎತ್ತೆ ತೊಡಿತಿದೆ ನೀರು. ಗೈಸ್, ಇನ್ನೇನಪ್ಪ ಅಂದರೆ ನಮ್ಮ ಅಂದರೆ 5 ಕಿಲೋಮೀಟರ್ ಅಷ್ಟೇ ಗೈಸ್, ಇಂಡಿಯಾ ರೋಡ್ ಲಾಸ್ಟ್. ಅದಕ್ಕೆ ಅಂತಾರೆ ಈಗ ನಾವು ಇಂಡಿಯಾಸ್ ಲಾಸ್ಟ್ ರೋಡ್ ಅಂತ. ನನ್ನ ಫೀಲಿಂಗ್ ಎಕ್ಸ್ಪ್ರೆಷನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಬೈಕಲ್ಲಿ ಇಷ್ಟು ದೂರ ಬಂದಿದ್ದೀನಿ. ನನ್ನ ಫಸ್ಟ್ ಬಿಗ್ಗೆಸ್ಟ್ ರೈಡ್ ಇದು, ಬಿಗ್ಗೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ರೈಡ್ ಇದು. ಸೊ ನೀವು ನೋಡ್ಬೋದು, ಇಲ್ಲಿ ಫುಲ್ಲು ಅಲೆಗಳು, ಫುಲ್ಲು ಸಮುದ್ರನೇ. ಯಾವ ಕಡೆ ನೋಡಿದ್ರು ನಿಮ್ಗೆ ಸಮುದ್ರನೇ. ನೀವು ಇರಿ, ನಿಮಗೆ ತೋರಿಸಿ. ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ನಿಮಗೆ ಹೇಗಿದೆ ವ್ಯೂ ಪಾಯಿಂಟ್ ಅಂತ. ನೆಕ್ಸ್ಟ್ ಲೆವೆಲ್ ವಿಂಡ್ ಬ್ಲಾಸ್ಟ್ ವಾಯ್ಸ್ ಇದು. ಸೊ ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕ್ಲಾರಿಟಿಯಾಗಿ ಬರ್ತಿದೆಯೋ ಇಲ್ಲ ಅಂತ. ನೆಕ್ಸ್ಟ್ ಲೆವೆಲ್. ಸೊ ನೀವು ಈ ಕಡೆ ನೋಡ್ಬೋದು ಗಾಯ್ಸ್ ಹೇಗಿದೆ ಅಂತ ವಾಟರ್ದು. ಸೊ ಈಗ ಎಲ್ಲ ಶಾಪ್ಸ್ ಇದೆ, ಫಿಶ್ದು ಶಾಪ್ಗಳಿದಾವೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ. ಸೊ ಇಲ್ಲಿ ನೀವು ಆಲ್ಮೋಸ್ಟ್ ಈ ಕಡೆ ರೈಟಲ್ಲಿ ನೋಡಿ ಎಕ್ಸಾಕ್ಟಾಗಿ ವ್ಯೂ ಕಾಣಿಸುತ್ತೆ. ನೆಕ್ಸ್ಟ್ ಲೆವೆಲ್ ಅಲೆಗಳು. ಸೊ ಇಂಡಿಯನ್ ಓಷನ್ ಪವರೇ ಜಾಸ್ತಿ.
ಸೊ ನೀವು ಅಲೆಗಳದ್ದು ಆಲ್ಮೋಸ್ಟ್ ಫ್ಲೋ ನೋಡ್ಬೋದು. ಲಾಸ್ಟ್ ಟೈಮ್ ಲೈಕ್ ನಾನು ಬಂದವಾಗ ಈ ಥರ ಅಷ್ಟೇ ಇಷ್ಟು ಇಲ್ಲಿ ಗಂಟ ಇದ್ದಿಲ್ಲ. ಸೊ ಇದು ತುಂಬ ಡೆಪ್ತಾಗಿ ಈ ಕಡೆಗೆ ರೋಡ್ ಕಡೆಗೆ ಬಂದಿದೆ. ನೆಕ್ಸ್ಟ್ ಲೆವೆಲ್ ಫೋರ್ಸಸ್ಸು ಅದು ಮಳೆ ಅದು ಲೈಕ್ ಹೆಂಗೆ ನಿಮಗೆ ವಾಟರ್ದು ಬಂದು ನನಗೆ ಫೀಲ್ ಆಗ್ತಿದೆ. ಇಲ್ಲಿ ನೀರು ಬಂದು ಬೀಳೋ ಥರ ಲೈಟಾಗಿ. ಸೊ ನೀವು ನೋಡ್ಬೋದು ಇನ್ನೂ ಆ್ಯಕ್ಚುಲಿ ನಾವು ಧನುಷ್ಕೋಡಿಗೆ ರೀಚ್ ಆಗಿಲ್ಲ. ಧನುಷ್ಕೋಡಿ ಬಂದುಬಿಟ್ಟು ಲಾಸ್ಟ್ ಪಾಯಿಂಟು. ಸೊ ಮೇ ಬಿ ಅಲ್ಲಿ ನಿಮಗೆ ಒಂದು ಟವರ್ ಕಾಣಿಸುತ್ತೆ ಗೊತ್ತಾ, ಟವರ್ ದಾಟಿ ಇನ್ನೂ ಮುಂದೆ ಹೋಗಬೇಕು. ಯಾಕಂದ್ರೆ ನಾನು ಬೇರೆ ಗೂಗಲ್ ಮ್ಯಾಪ್ ಬೇರೆ ಇಲ್ಲ, ನಾನು ಕ್ಯಾಮ್ರಾ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ. ಸೊ ಆ ರೀಸನಿಂದ. ಬಟ್ ನೆಕ್ಸ್ಟ್ ಲೆವೆಲ್ ವಿಂಡ್ ಬ್ಲಾಸ್ಟಲ್ಲಿ ನಾವು ಗಾಡಿ ಏನಾದರೂ ಇಲ್ಲಿ 100 ಹಚ್ಬೇಕಂದ್ರೆ ನೀಟಾಗಿ ಖರಾಬಾಗಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಚಚ್ಚಬೇಕಿಲ್ಲಿ. ಇನ್ನು ಹೆಂಗಂದ್ರೆ ಒಂದು ಗಾಡಿ ಚಚ್ಚಿದ್ರೆ ಹಂಗೆ ನಾವು ಹಂಗೆ ಸೈಡ್ ಹೋಗಿ ಬಿದ್ದಿರ್ತೀವಿ ಪದಗಳಲ್ಲಿ. ಅದಂದ್ರೆ ಪಕ್ಕಾ ಶೋರು. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಹೇಗೆ ಸಮುದ್ರ ನೆಕ್ಸ್ಟ್ ಲೆವೆಲ್ ಜಾಸ್ತಿ ದೂರನೂ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಇದೆ. ನಿಯರ್ ಟು ನಿಯರ್ ಅಮ್ಮ ಅಂದರೆ ಇನ್ನೊಂದು 100 ಮೀಟರ್ ಆ ಕಡೆ ಇರೋ ಸಮುದ್ರನೇ. ಅಷ್ಟು ಪಕ್ಕದಲ್ಲಿದೆ, ಅಷ್ಟು ಕ್ಲೋಸಲ್ಲಿ ಇದ್ದೀವಿ ನಾವು ಸಮುದ್ರಕ್ಕೆ. ಸೊ ನೀವು ಇಲ್ಲೇ ಕಾಣಿಸುತ್ತೆ ನೋಡಿ ಎಲ್ಲ ಅಲೆಗಳು ಯಾವ ಲೆವೆಲಲ್ಲಿ ಹೊಡಿತಿದೆ ಅಂದರೆ, ಅಕಸ್ಮಾತ್ ಏನೋ ಜಾಸ್ತಿ ಪ್ರೆಷರ್ ಆಗಿ ವೆದರ್ ಚೇಂಜ್ ಆಯಿತು ಈ ರೋಡ್ ಇರೋಲ್ಲ ನನ್ನ ಪ್ರಕಾರ. ಅಷ್ಟು ನೆಕ್ಸ್ಟ್ ಲೆವೆಲ್ ವಾಟರ್ ಫ್ಲೋ ಅಲ್ಲಿದೆ. ಸೊ ಸ್ವಲ್ಪ ನಾವು ಓವರ್ಟೇಕ್ ಮಾಡ್ಕೊಂಬಿಡೋಣ, ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಮಿಡಿಲಲ್ಲಿ. ಸೊ ಇಲ್ಲಿ ಸ್ಟೇಷನರಿ ಚರ್ಚ್ ಅಂತ. ಸೊ ಇಲ್ಲಿ ಚರ್ಚ್ ಒಂದಿದೆ. ನಿಮಗೆ ಟವರ್ ಕಾಣಿಸ್ತಿದೆ ಅನಿಸುತ್ತೆ. ಇನ್ನು ಟವರ್ ದಾಟಿ ಇನ್ನು ಆ ಕಡೆ ಹೋಗಬೇಕು, ಅವಾಗೆ ಬರೋದು ಧನುಷ್ಕೋಡಿ. ಇಲ್ಲಿ ಫುಲ್ಲು ಸ್ಯಾಂಡ್ ಎಲ್ಲ ಕೈ ಹೊಡಿತಿದೆ, ನೆಕ್ಸ್ಟ್ ಲೆವೆಲಾಗಿ ಹೊಡಿತಿದೆ ಸ್ಯಾಂಡ್ ಎಲ್ಲ. ಸೊ ನೋಡಿ ಹೇಗಿದೆ ಅಂತ ನೋಡಿ. ಅಲೆಗಳಂತೂ ನೆಕ್ಸ್ಟ್ ಲೆವೆಲ್ ಪೀಕಲ್ಲಿ ಅಲೆಗೆಲ್ಲ ಎತ್ತಾಗ್ತಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಬೆಜ್ಜಾನ್ ಫಿಶ್ ಶಾಪ್ಸ್ ಇದೆ. ಸೊ ಅದಕ್ಕೆ ಇಷ್ಟು ಒಂಥರ ಜಾಮ್ ಥರ ಸ್ಲೋ ಆಗಿ ಟ್ರಾಫಿಕ್ಕು. ಇಲ್ಲಿ ಬೆಜ್ಜಾನ್ ಫಿಶ್ ಅದೇ ಸೀ ಫುಡ್ಸು ಜಾಸ್ತಿ ಸಿಗುತ್ತೆ ನಿಮಗೆ, ತುಂಬ ಅಂದರೆ ತುಂಬ ಸೀ ಫುಡ್ ಸಿಗುತ್ತೆ ಇಲ್ಲಿ. ಸೊ ನಾವಿನ್ನು ಧನುಷ್ಕೋಟಿಗೆ ಆಲ್ಮೋಸ್ಟ್ ಆಗಿನ್ನ ಹೋಗಬೇಕು. ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಈ ಊರ ಹೆಸರೇನೋ ಇದೆ, ಮರ್ತೋಗ್ಬಿಟ್ಟಿದ್ದೀನಿ, ನೋಡಿಲ್ಲ ಈ ಊರ ಹೆಸರೇನೋ ಇದೆ. ಸೊ ನೀವು ರೋಡಲ್ಲಿ ನೋಡ್ಬೋದು ಇಲ್ಲಿ ಮೊನ್ನೆ ಯಾವ ಲೆವೆಲಾಗಿ ರೋಡಿಗೆ ಬಂದಿದೆ ಇಲ್ಲಿ. ಹಾಂ ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಡೈರೆಕ್ಟ್ ರೋಡ್ಗೆ ಬಂದುಬಿಟ್ಟಿದೆ ಫುಲ್ಲು ಮುನ್ನೆಲ್ಲ ಚಚ್ಕೊಂಡು ಗಾಳಿ ಪ್ರೆಷರ್ಗೆ. ಅಲ್ಲಿ ನೋಡಿದೆ ಅಲ್ಲಿ ಮುನ್ನು ಅಂದರೆ ನೀವು ನೋಡ್ಬೋದು ಬಿಟ್ಟರೆ ರೋಡ್ಗೆ ಬಂಗ್ತವೆ ಆ ಥರ ಇಲ್ಲಿ ಗಂಟ ಇದೆ. ಸೊ ನೋಡಿ ಹೇಗಿದೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಇದು ಬಂದು ನ್ಯಾವಿ ಅವ್ರದ್ದು. ಈ ಕಡೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇದೆಲ್ಲ ನ್ಯಾವಿದು, ಇಂಡಿಯನ್ ನ್ಯಾವಿದು. ಮೇ ಬಿ ಫಾರ್ ಸಮ್ ರೆಸ್ಕ್ಯೂ ರೀಸನ್ಸ್ಗೆ ಏನಾದ್ರು ಇಕ್ಕಿರ್ಬೋದು, ಅದು ಸಮ್ಮರಿನ್ ಟ್ರಿಪ್ ಇರೋದು. ಇನ್ನೇನು ಅಟ್ ದ ಎಂಡ್ ಆಫ್ ದ
ಈ ಜರ್ನಿಗೆ ಡೆಸ್ಟಿನೇಷನ್ ಸಿಕ್ತು. ಇಷ್ಟು ದೂರ ನೀವು ನೋಡಿದ್ರೆ ನನ್ನ ಪಕ್ಕದಲ್ಲೇ ಇದೆ, ಜಾಸ್ತಿ ದೂರ ಇಲ್ಲ. ಅವಾಗ 100 ಮೀಟರ್ ಅಂದರೆ 50 ಮೀಟ್ರ್ ಕೂಡ ಇರೋದು ಡೌಟು. ಈ ಕಲ್ಲಲ್ಲಿ ಹಾಕಿದ್ರಲ್ಲ, ಕಲ್ಲು ಮುಂದೆ ಹೋದರೆ ನಿಮ್ಗೆ ಸಮುದ್ರ ಸಿಗುತ್ತೆ ನೋಡಿ. ಇಲ್ಲಿಗೆ ಕಾಣಿಸುತ್ತೆ ವಾಟರ್ ಫ್ಲೋ ಎಲ್ಲ ನಿಮಗೆ ಯಾವ ಲೆವೆಲಲ್ಲಿದೆ ಅಂತ. ಫುಲ್ಲು ಜನ ಇದ್ದಂಗಿದ್ದಾರೆ ಗುರು, ಫುಲ್ಲು ಜನ ಇದ್ದಾರೆ ಈ ಸರಿ. ಸೊ ನಾವಿಲ್ಲೆಲ್ಲದು ಸ್ಪಾಟ್ ಹಾಕಬೇಕು. ಸೊ ನೋಡ್ಬೋದು ಫುಲ್ ಕ್ರೌಡ್ ಇದೆ ಗೈಸ್. ಈ ಲಾಸ್ಟ್ ರೋಡಲ್ಲಿ ಜನಗಳಂತರ ಬಿಡಲ್ಲ ಅನ್ಸುತ್ತೆ, ಅದಕ್ಕೆ ಫುಲ್ಲು ಕ್ರೌಡ್ ಇದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ಕು. ಓಯ್ ಬನ್ನ ಇಲ್ಲಿ ಎಕ್ಸಾಕ್ಟಾಗಿ ನೋಡ್ಬೋದು, ಫುಲ್ಲು ಕ್ರೌಡ್ ಅಂದರೆ ಕ್ರೌಡು, ಫುಲ್ ಟ್ರಾಫಿಕ್ ಜಾಮು. ಬೆಂಗಳೂರಿಗಿಂತ ಡಬಲ್ ಟ್ರಾಫಿಕ್ ಜಾಮ್ ಇದೆ ಇಲ್ಲಿ. ಸೊ ಇಲ್ಲಿ ಆಲ್ಮೋಸ್ಟ್ ಆಗೆಲ್ಲ ಜಾಮ್ ಮಾಡಿ ಇಟ್ಕೊಂಡು ಕುತ್ಕೊಂಡವ್ರು ಜನ. ಮೇ ಬಿ ಫುಲ್ ಕ್ರೌಡ್ ಜಾಸ್ತಿ ಇದೆ. ಎಲ್ಲ ವೆಹಿಕಲ್ಸ್ ಎಲ್ಲ ದೊಡ್ಡ ದೊಡ್ಡ ಲಾರ್ಜ್ ವೆಹಿಕಲ್ಸ್ ಹಾಕೊಂಡು ಬಂದಿದ್ದಾರೆ ಇಲ್ಲಿ. ನಂದೀಶ ಆಡೇಸ್ಕೊಂಡಮ್ಮ ಆ ಮಂಡ್ಲಕ್ಕೆ ಮುಂದಕ್ಕೆ ಕೊಡಮ್ಮ. ಮುಂದೆ ಏನಿಲ್ಲ, ಆ ಸರ್ಕಲ್ನಂತೆ. ఇప్పుడు రికార్డులో ఉంది. పోవచ్చు అక్కడ. ఏంపా ಇಲ್ಲ ಹಾಕ್ಬೇಕಾ ಮಣ್ಣಲ್ಲಿ?